ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಮನಸ್ಸು ವೈಜಯಂತ್. ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಇದು ಜಡ್ಜ್ಮೆಂಟ್ ಮೂವಿನ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಬಿಫೋರ್ ಪ್ರೊಸೀಡಿಂಗ್ ಒಂದು ಆಕ್ಚುಲ್ ಮೂವಿ ರಿವ್ಯೂ, ಸೊ ನಿಮಗೆ ಸ್ವಲ್ಪ ಈ ಜಡ್ಜ್ಮೆಂಟ್ ಮೂವಿ ಬಗ್ಗೆ ಸ್ವಲ್ಪ ಹೇಳ್ಬಿಡ್ತೀನಿ. ಇದು ನಾರ್ಮಲ್ ಲೈಕ್ ರೆಗ್ಯುಲರ್ ಮೂವಿ ತರ ಅಲ್ಲ. ಲೈಕ್ ಎಲಿಮೆಂಟ್ಸ್, ಕ್ರೇಜಿ ಎಲಿಮೆಂಟ್ಸ್ ಆಗಿರ್ಬೋದು, ಲೈಕ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಆಮೇಲೆ ಮಸಾಲ ಆಗಿರ್ಬೋದು, ಏನು ಇಲ್ಲ ಈ ಮೂವಿಯಲ್ಲಿ. ಸೊ ಇಟ್ ಕಂಪ್ಲೀಟ್ಲಿ ಫೋಕಸಸ್ ಆನ್ ದ ಕೋರ್ಟ್ ರೂಮ್ ಡ್ರಾಮಾ. ಈ ಸಿನಿಮಾ ಶುರು ಆಗುತ್ತೆ ಓಪನ್ ಅಂಡ್ ಸೆಟ್ ಕೇಸ್ ಆಫ್ ಎ ರೇಪ್ ಅಂಡ್ ಮರ್ಡರ್. ಈ ಮೂವಿ ಒಳಗಡೆ ಆ ರವಿಚಂದ್ರನ್ ಅವರು ಆಕ್ಟ್ ಮಾಡ್ತಾರೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ನ ರೋಲ್ ನ. ಸೊ ಒಂದು ಅಕ್ಯೂಸ್ ಅಲ್ಲಿ ಮತ್ತೆ ಹರಾಸ್ಮೆಂಟ್ ಅಲ್ಲಿ ದಿಗಂತ್ ನ ಒಬ್ಬ ಸಸ್ಪೆಕ್ಟ್ ಆಗಿ ತಗೋತಾರೆ ಇಂಟರೋಗೇಷನ್ ಮಾಡೋದಕ್ಕೆ. ಸಿನಿಮಾದ ಫಸ್ಟ್ ಹಾಫ್ ಅಲ್ಲಿ ತುಂಬಾನೇ ಬ್ರಿಲಿಯಂಟ್ ಕೋರ್ಟ್ ರೂಮ್ ಡ್ರಾಮಾ ನಮಗೆ ನೋಡೋಕೆ ಸಿಗುತ್ತೆ. 2 ಬ್ರಿಲಿಯಂಟ್ ಅಡ್ವೊಕೇಟ್ಸ್ ಅವರ ಕ್ಲೈಂಟಿಗೋಸ್ಕರ, ಅವರ ಕೇಸಿಗೋಸ್ಕರ ಬ್ರಿಲಿಯಂಟ್ಲಿ ಅವರು ಫೈಟ್ ನ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ ಅಂತಂದ್ರೆ ಒಬ್ಬ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸಕ್ಸಸ್ಫುಲಿ ಡಿಫೆಂಡ್ ನ ಮಾಡ್ತಾರೆ ಅವರ ಒಂದು ಕೇಸ್ ನ. ಅವ್ರಿಗೆ ಆಮೇಲೆ ಗೊತ್ತಾಗುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಏನಪ್ಪಾ ಅಂತಂದ್ರೆ ಅವನು ಯಾರು ದೋಷಿ ಅಂತ ಪ್ರೂವ್ ಮಾಡಿದ್ನೋ ಅವನು ಆಕ್ಚುಲಿ ನಿರ್ದೋಷಿ ಇರ್ತಾನೆ. ಸೊ ಇದು ಮೂವಿ ಪ್ಲಾಟ್ ಆಗಿರುತ್ತೆ. ಸೊ ವಾಟ್ ಹ್ಯಾಪನ್ಸ್ ನೆಕ್ಸ್ಟ್? ಈಗ ಅವನು ಕೇಸ್ ಗೆದ್ದ ಅಂತ ಅವರು ಲೈಕ್ ಅದನ್ನೇ ಅಲ್ಲೇ ಮಟ್ಟ ಹಾಕ್ತಾರೋ, ಅಲ್ಲೇ ಮುಚ್ಚಾಕ್ತಾರೋ, ಅಥವಾ ಆಕ್ಚುಲಿ ಇನ್ನೋಸೆನ್ಸ್ಗೆ ಬೆಲೆ ಕೊಟ್ಟು ಆ ಇನ್ನೋಸೆನ್ಸ್ ನ ಮತ್ತೆ ಪ್ರೂವ್ ಮಾಡ್ತಾರೋ, ಇವೆಲ್ಲ ನೀವು ಹೋಗಿ ಮೂವಿಯಲ್ಲಿ ನೋಡ್ಬೇಕು. ಸಿನಿಮಾದ ಪಾಸಿಟಿವ್ ಬಗ್ಗೆ ಬಂದ್ರೆ ನನಗೆ ಇಷ್ಟ ಆಗಿದೆ ಅಂತಂದ್ರೆ ಇದ್ರದ್ದು ಅಟೆನ್ಷನ್ ಟು ಡೀಟೇಲ್, ಏನೋ ಒಂದು ಚಿಕ್ಕ ಚಿಕ್ಕ ಡೀಟೇಲಿಂಗ್ ಕೂಡ ತುಂಬಾನೇ ಬಹಳ ಗಮನ ಹರಿಸಿದ್ದಾರೆ. ಲೈಕ್ ಏನಪ್ಪಾ ಅಂತಂದ್ರೆ ಏನು ಕಾನೂನಿನ ಒಂದು ಸಂಗತಿಗಳನ್ನ ಪ್ರಸ್ತುತಪಡಿಸಲು ಏನೊಂದು ಗಮನ ಕೊಟ್ಟಿದ್ರಲ್ಲ, ಅದು ರಿಯಲಿ ಕಮೆಂಡಬಲ್. ನ್ಯಾಯಾಲಯದ ಕಲಾಪಗಳನ್ನು ಪ್ರದರ್ಶಿಸುವ ಒಂದು ಏನೊಂದು ಡೀಟೇಲ್ ಇರುತ್ತಲ್ಲ, ಅದು ಕೂಡ ತುಂಬಾನೇ ಪ್ರಸಿದ್ಧವಾಗಿ ಅವರು ಗಮನ ಕೊಟ್ಟಿದ್ದಾರೆ. ಇದೆಲ್ಲ ಮಿಕ್ಸ್ ಆಗ್ಬಿಟ್ಟು ಅಟ್ ರಿಸಲ್ಟ್ ಅಟ್ ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ಲೈಕ್ ಇದು ಸ್ವಲ್ಪ ಪ್ರಿಟಿ ಆರ್ಡಿನರಿ ಸ್ಟೋರಿ ಅಂತ ಅನ್ಸುತ್ತೆ ನನಗೆ. ಅವೆಲ್ಲ ಗ್ರೇಟ್ ಮಿಕ್ಸ್ ಆದ್ರೂ ಕೂಡ ಇನ್ನೂ ಏನೋ ಒಂದು ಬರ್ಬೋದಿತ್ತು, ಇನ್ನೂ ಒಂದು ಎಕ್ಸ್ಟ್ರಾರ್ಡಿನರಿ ಫೈಟ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಸ್ಟೋರಿ ಎಲ್ಲೆಲ್ಲೋ ಲಿಂಕ್ ಆಗಂತದ್ದು ಏನೋ ಇರಲಿಲ್ಲ. ಜಸ್ಟ್ ಪ್ರಿಟಿ ಆರ್ಡಿನರಿ ನೀವು ಪ್ರಿಡಿಕ್ಟ್ ನ ಮಾಡ್ಬೋದು ಮುಂದೆ ಏನಾಗುತ್ತೆ ಅಂತ. ಸೊ ಯು ಗೆಟ್ ದ ಜಿಸ್ಟ್. ಅನ್ಡೌಟೆಡ್ಲಿ ರವಿಚಂದ್ರನ್ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಅವ್ರದ್ದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅವ್ರದ್ದೊಂದು ಆಕ್ಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಈ ಮೂವಿಯಲ್ಲಿ ತುಂಬಾನೇ ಸ್ಕ್ವೀಸ್ ಔಟ್ ಮಾಡಿದ್ರು. ಪೊಟೆನ್ಶಿಯಲ್ ಎಷ್ಟು ಹೈ ಲೆವೆಲ್ ಆಗಿದೆ ಅಂತ ಈ ಮೂವಿಯಲ್ಲಿ ಅವ್ರು ತೋರಿಸಿದ್ದಾರೆ. ಯಾಕಂದ್ರೆ ಅವ್ರ ಆಕ್ಟಿಂಗ್ ಆ ಮಟ್ಟದಲ್ಲಿ ಇತ್ತು ಈ ಮೂವಿಯಲ್ಲಿ. ಯಾಕಂತಂದ್ರೆ ನೀವು ಪರ್ಸನಲಿ ಎಮೋಷನಲಿ ಆ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತಾ ಇರ್ತೀರ. ನಾನಂತೂ ಬಹಳ ಆದೆ. ಯಾಕಂತಂದ್ರೆ ಆ ಒಂದು ಡ್ರಾಮಾ, ಆ ಒಂದು ಲೈಕ್ ಟ್ವಿಸ್ಟ್ಗಳು ಯಾವ ಮಟ್ಟಿಗೆ ನಮಗೆ ಹಿಟ್ ಆಗ್ತಾ ಇತ್ತು ಅಂತಂದ್ರೆ ನಾವು ಲಿಟರಲಿ ಫೀಲ್ ನ ಮಾಡ್ತಾ ಇದ್ವಿ ಆ ಒಂದು ಕ್ಯಾರೆಕ್ಟರಿಗೋಸ್ಕರ. ಸೊ ಡೆಫಿನೆಟ್ಲಿ ಮೇಕಿಂಗ್ ಥ್ರಿಲ್ಲರ್ ಮೂವೀಸು ಅಥವಾ ಕೋರ್ಟ್ ರೂಮ್ ಡ್ರಾಮಾ ಮೂವೀಸು ಬಹಳನೇ ಕಷ್ಟ ಒಂದು ಪ್ರಿಪೇರ್ ಮಾಡೋದಕ್ಕೆ. ಯಾಕಂದ್ರೆ ಇಟ್ ರಿಕ್ವೈರ್ಸ್ ಬ್ರಿಲಿಯಂಟ್ ರೈಟಿಂಗ್. ಇದ್ರ ಜೊತೆಗೆ ಒಂದು ಇಬ್ಬರದು ಗ್ರೇಟ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರೆ ಅಷ್ಟೇ ಸಾಕು ಆಡಿಯನ್ಸ್ಗೆ ಎಡ್ಜ್ ಆಫ್ ದಿ ಸೀಟ್ ಬರೋ ಒಂದು ಫೀಲ್ ನ ಕೊಡೋದಿಕ್ಕೆ. ಆದ್ರೆ ಅನ್ಫಾರ್ಚುನೇಟ್ಲಿ ಆ ಒಂದು ಲೆವೆಲ್ಗೆ ಇದು ಮ್ಯಾಚ್ ಅಪ್ ಮಾಡಕ್ ಆಗಿಲ್ಲ ಈ ಮೂವಿ. ಯಾಕಂತಂದ್ರೆ ಲೈಕ್ ರೀಸೆಂಟ್ ಅಲ್ಲಿ ಇವಾಗಂತೂ ಇತ್ತೀಚೆಗೆ ಎಷ್ಟು ಹೈ ಲೆವೆಲ್ ಇಂದ ಕೋರ್ಟ್ ರೂಮ್ ಡ್ರಾಮಾಸ್ ಮತ್ತೆ ಥ್ರಿಲ್ಲರ್ ಮೂವೀಸ್ ನಾವು ನೋಡ್ಬಿಟ್ಟಿದೀವಿ ಅಂತಂದ್ರೆ ಈ ಒಂದು ಎಕ್ಸಿಕ್ಯೂಷನ್ ನಮಗೆ ಆರ್ಡಿನರಿ ಅಂತ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಈ ಮೂವಿ ಇನ್ನ ಕೂಡ ಬಹಳನೇ ಒಂದು ಕಷ್ಟ ಪಡ್ಬೇಕಿತ್ತು. ಯಾಕಂತಂದ್ರೆ ಇದು ಮ್ಯಾಚ್ ಆಗ್ತಾ ಇಲ್ಲ. ಇದಕ್ಕಿಂತ ಬಹಳನೇ ಹೈ ಎನ್ಹಾನ್ಸ್ಡ್ ಪರ್ಫಾರ್ಮೆನ್ಸ್, ಸ್ಟೋರೀಸ್ ವಿತ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ನಾವು ನೋಡಿದೀವಿ. ಈ ಸಿನಿಮಾದ ಸ್ಟೋರಿ ಲೈಕ್ ರೇಪ್ ಅಂಡ್ ಮರ್ಡರ್ ಇಂದ ಸ್ಟಾರ್ಟ್ ಏನೋ ಆಗುತ್ತೆ, ಆದ್ರೆ ಕೊನೆಗೆ ಅದು ಗೊತ್ತಾಗುತ್ತೆ ಇದು ಬರೀ ಇಲ್ಲಿಗೆ ನಿಂತಿಲ್ಲ, ಒಂದು ದೊಡ್ಡ ಕ್ರಿಮಿನಲ್ ಕನ್ಸ್ಪಿರಸಿ ಆಗಿದೆ ಅಂತ ಒಂದು ಗ್ರೇಟ್ ಟ್ವಿಸ್ಟ್ ನ ಕೊಟ್ಟಿದ್ದಾರೆ. ಅಷ್ಟು ಬಿಟ್ರೆ ಈ ಸಿನಿಮಾದಲ್ಲಿ ಬೇರೆ ಏನು ಇಲ್ಲ. ಸೊ ಲೈಕ್ ಹೇಳ್ಬೇಕಂತಂದ್ರೆ ಒನ್ ಟೈಮ್ ವಾಟ್ಸ್ ಏನು ತೊಂದರೆ ಇಲ್ಲ. ಆಕ್ಟಿಂಗ್ ಗುಡ್ ಆಕ್ಟಿಂಗ್ ನಡೀತಿದೆ. ಆಮೇಲೆ ಲೈಕ್ ಒಂದು ಸಿಮಿಲರ್ ಬೀಯಿಂಗ್ ಆವರೇಜ್ ಮೂವಿ ನನಗೆ ಅಂತ ಅನ್ಸುತ್ತೆ. ಆದ್ರೆ ನೀವು ಬಹಳನೇ ಎಕ್ಸ್ಪೆಕ್ಟೆಡ್ ಇಟ್ಕೊಂಡು ಹೋಗ್ತಾ ಇದೀರ. ಲೈಕ್ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ ಸಿಗುತ್ತೆ. ಲೈಕ್ ತುಂಬಾನೇ ಒಂದು ಎಡ್ಜ್ ಆಫ್ ದಿ ಸೀಟ್ ಬರ್ತೀರಾ. ಲೈಕ್ ತುಂಬಾ ಅನ್ಯೂಶುವಲ್ ಸ್ಟೋರಿ ಇದೆ ಅಂತ. ಸೊ ಆಗಿಲ್ಲ, ತುಂಬಾನೇ ಸಿಂಪಲ್ ಸ್ಟೋರಿ ಇದೆ. ಸಿಂಪಲ್ ಆಗಿ ಅರ್ಥನೂ ಕೂಡ ಮಾಡ್ಕೋಬಹುದು, ಪ್ರೆಡಿಕ್ಟ್ ಕೂಡ ಮಾಡ್ಬೋದು. ಸೊ ಹಾಗಾಗಿ ನೀವು ಇದನ್ನ ನಾನು ಆವರೇಜ್ ಅಂತ ಅನ್ನಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಮೇಲೆ ನಿಮ್ ಇಷ್ಟ, ಹೋಗೋದು ಬಿಡೋದು ನಿಮ್ ಇಷ್ಟ. ನನಗಂತೂ ಆರ್ಡಿನರಿ ಮೂವಿ ಅಂತ ಅನಿಸ್ತು. ಆದ್ರೆ ಪರ್ಫಾರ್ಮೆನ್ಸ್ ಲೆವೆಲ್ಗೆ ಬಂದ್ರೆ ಎಲ್ಲರೂ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಸೊ ಇದನ್ನ ರಿವ್ಯೂ ಆಗಿದ್ದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಈ ತನಕ ವಿಡಿಯೋಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ನಾನು ಸಿಗ್ತೇನೆ ಬೇರೆ ಟಾಪಿಕ್ ಗೇಟ್ ಎಲ್ಲ.